ಸ್ನೇಹಿತರೆ, ಚಾಣಕ್ಯನ ಈ ಮಾತನ್ನು ಕೇಳಿದ್ರೆ ಪ್ರೀತಿ ಮತ್ತು ಹಣಕ್ಕಿರುವಂಥ ವ್ಯತ್ಯಾಸ ಏನು ಅಂತ ಗೊತ್ತಾಗುತ್ತೆ. ಚಾಣಕ್ಯ ಹೇಳ್ತಾರೆ, ಈ ಜಗತ್ತು ನಿನ್ನ ಕಣ್ಣೀರಿಗೆ ಬೆಲೆ ಕೊಡೋದಿಲ್ಲ, ನಿನ್ನ ಬೆಲೆ ಏನು ಅಂತ ನಿರ್ಧರಿಸೋದು ನಿನ್ನ ಶಕ್ತಿ, ನಿನ್ನ ಸಾಧನೆ, ನಿನ್ನ ಸಂಪಾದನೆ. ಚಾಣಕ್ಯ ಹೇಳ್ತಾರೆ, ಹಸಿದವನಿಗೆ ಧರ್ಮ ಕೇಳಿಸೋದಿಲ್ಲ, ದುರ್ಬಲನಿಗೆ ಪ್ರೀತಿ ಸಿಗೋದಿಲ್ಲ. ಈ ಜಗತ್ತಿನಲ್ಲಿ ನಿನ್ನ ಮಾತಿಗಿಂತ ಮೊದಲು ನಿನ್ನ ಸ್ಥಿತಿ ಮಾತನಾಡುತ್ತೆ. ನಿನ್ನ ಹೃದಯಕ್ಕಿಂತ ಮೊದಲು ನಿನ್ನ ಮಟ್ಟವನ್ನು ಅಳೆಯುತ್ತಾರೆ. ಪ್ರೀತಿ ಇದು ಕಣ್ಣಲ್ಲಿ ಹುಟ್ಟೋ ಭಾವನೆ ಅಲ್ಲ, ಜೀವನದಲ್ಲಿ ನಿಂತುಕೊಳ್ಳಬಲ್ಲ ಶಕ್ತಿಯ ಮೇಲೆ ಹುಟ್ಟುವಂತಹ ಗೌರವ. ಖಾಲಿ ಕೈಯಲ್ಲಿ ಕನಸು ಹಿಡಿದು ಹೋದವನನ್ನು ಜಗತ್ತು ಹುಚ್ಚ ಅಂತ ಕರೆಯುತ್ತೆ. ಆದರೆ ಅದೇ ಕೈಯಲ್ಲಿ ಸಾಧನೆ ಹಿಡಿದು ಬಂದಾಗ ಅವನನ್ನು ಸರ್ ಅಂತ ಕರೆಯುತ್ತೆ. ಇದು ಕಹಿಯಾದರೂ ಕೂಡ ಇದೇ ಸತ್ಯ. ಹಣ ಅಂದರೆ ಕೇವಲ ನೋಟು ಅಲ್ಲ, ಅದು ನಿನ್ನ ಸ್ವಾಭಿಮಾನ, ನಿನ್ನ ಅಪ್ಪ ಅಮ್ಮನ ನಗು, ನಿನ್ನ ಕನಸುಗಳಿಗೆ ರೆಕ್ಕೆ, ನಿನ್ನ ಪ್ರೀತಿಗೆ ಬೆನ್ನೆಲುಬು. ಹಣ ಇಲ್ಲದ ಪ್ರೀತಿ ಮಳೆಯಲ್ಲಿನ ದೀಪದಂತೆ, ಸ್ವಲ್ಪ ಹೊತ್ತು ಹೊಳೆಯಬಹುದು, ಆದರೆ ಗಾಳಿಯು ಒಂದು ಹೊಡೆತಕ್ಕೆ ನಂದಿ ಹೋಗುತ್ತದೆ. ಆದರೆ ಗುರಿಯ ಜೊತೆ ಬಂದ ಪ್ರೀತಿ ಅದು ಬೆಂಕಿಯಂತೆ, ಸ್ವತಃ ಸುಡುತ್ತ ಜಗತ್ತಿಗೆ ಬೆಳಕನ್ನು ನೀಡುತ್ತೆ. ಚಾಣಕ್ಯ ಹೇಳ್ತಾರೆ, ಅತಿಯಾದ ಪ್ರೀತಿ, ಅತಿಯಾದ ನಂಬಿಕೆ ಎರಡು ಮನುಷ್ಯನನ್ನು ಮುರಿಯುತ್ತೆ. ಯಾರನ್ನಾದರೂ ಪ್ರೀತಿಸು, ಆದರೆ ನಿನ್ನ ಕನಸುಗಳನ್ನು ಮರೆತು ಪ್ರೀತಿಸಬೇಡ. ಯಾರಿಗಾದರೂ ಸಮಯ ಕೊಡು, ಆದರೆ ನಿನ್ನ ಭವಿಷ್ಯವನ್ನು ಕಳೆದುಕೊಂಡು ಸಮಯವನ್ನು ಕೊಡಬೇಡ. ಯಾಕಂದರೆ ನೀನು ಖಾಲಿಯಾಗಿದ್ದಾಗ ನಿನ್ನ ಜೊತೆ ನಿಂತವರು ತುಂಬ ಕಮ್ಮಿ. ನೀನು ಎತ್ತರಕ್ಕೇರಿದಾಗ ನಿನ್ನ ಸುತ್ತಲೂ ನಿಂತವರು ಸಾವಿರಾರು ಮಂದಿ. ಜಗತ್ತು ನಿನ್ನ ಮನಸ್ಸನ್ನು ನೆನಪಿಟ್ಟುಕೊಳ್ಳೋದಿಲ್ಲ, ಆದರೆ ನಿನ್ನ ಸೋಲನ್ನು ಮಾತ್ರ ಹಬ್ಬದಂತೆ ಆಚರಿಸುತ್ತೆ. ಆದ್ದರಿಂದ ನಿನ್ನ ಕಣ್ಣೀರನ್ನು ಶಕ್ತಿಯನ್ನಾಗಿ ಮಾಡು, ನಿನ್ನ ಅವಮಾನವನ್ನು ಇಂಧನವಾಗಿಸು, ನಿನ್ನ ನೋವನ್ನು ಆಯುಧವಾಗಿಸು. ಒಂದು ದಿನ ನಿನ್ನನ್ನು ತಳ್ಳಿ ಹಾಕಿದವರೇ ನಿನ್ನ ಹೆಸರನ್ನ ಕೇಳಿ ನಡುಗಬೇಕು. ಗಮನದಲ್ಲಿಟ್ಟುಕೋ, ಪ್ರೀತಿ ನಿನ್ನನ್ನು ಬದುಕಿಸಬಹುದು, ಆದರೆ ಸಂಪಾದನೆ ನಿನ್ನನ್ನು ನಿಲ್ಲಿಸುತ್ತದೆ. ಹೃದಯ ನಿನಗೆ ಕಲಿಸಿಕೊಡುವಂತಹ ಪಾಠ ಏನು ಗೊತ್ತಾ? ಅದು ಹಣ. ಆ ಕನಸಿಗೆ ರೂಪ ಕೊಡುತ್ತದೆ. ಆದ್ದರಿಂದ ಮೊದಲು ನಿನ್ನನ್ನೇ ನೀನು ಕಟ್ಟಿಕೋ, ನಿನ್ನ ಸಾಮ್ರಾಜ್ಯವನ್ನು ನಿರ್ಮಿಸು, ನಿನ್ನ ಮೌಲ್ಯವನ್ನು ಜಗತ್ತಿಗೆ ತೋರಿಸು. ಯಾಕೆಂದರೆ ಈ ಜಗತ್ತಿನಲ್ಲಿ ದುರ್ಬಲನ ಪ್ರೀತಿಗಿಂತ ಶಕ್ತಿವಂತನ ಮೌನಕ್ಕೆ ಹೆಚ್ಚು ಬೆಲೆ ಇದೆ.